ಅಂದು ಸಂಪೂರ್ಣವಾಗಿ ತನ್ನನ್ನು ಅವನಿಗೊಪ್ಪಿಸಿ ಸಂತುಷ್ಟಳಾಗಿದ್ದಳು ಕ್ಷಿತಿಜ. ಅವನು ತನ್ನ ಹಮ್ಮು ಬಿಮ್ಮುಗಳನ್ನೆಲ್ಲ ಬದಿಗೆ ಸರಿಸಿ ಅವಳಲ್ಲೊಂದಾಗಿದ್ದ ರಾಮ್. ಮುಂಜಾನೆ ಅವನಿಗಿಂತ ಬೇಗನೆ ಎಚ್ಚರವಾಗಿತ್ತು ಕ್ಷಿತಿಜಾಳಿಗೆ. ಎದ್ದು ಸ್ನಾನ ಮಾಡಿ ಬಂದಳು. ಅವನಿನ್ನೂ ಮಲಗಿದ್ದಾನೆ. ಅವಳಿಗೆ ಆಶ್ಚರ್ಯವಾಗಿದ್ದ ಸುಳ್ಳಲ್ಲ. ಪ್ರತಿದಿನ ತನಗಿಂತ ಬೇಗನೆ ಏಳುವ ಅಭ್ಯಾಸ ಹೊಂದಿದವ ರಾಮ್. ಆದರೆ ಇಂದು ಹೊತ್ತಾದರೂ ಎಚ್ಚರವಾಗಿಲ್ಲ. ರಾತ್ರಿಯ ಶೃಂಗಾರದ ಕ್ಷಣಗಳನ್ನು ನೆನೆದು ಅವಳ ತುಟಿಯಡಿ ನಗು ಮೂಡಿತು. ಮೆಲ್ಲಗೆ ಅವನ ಪಕ್ಕ ಬಂದು ಕುಳಿತವಳು ಅವನ ತಲೆಗೂದಲಿನಲ್ಲಿ ಕೈಯಾಡಿಸುತ್ತಿದ್ದಳು. ಆಗ ನಿಧಾನವಾಗಿ ಎಚ್ಚರವಾಗಿತ್ತು ರಾಮ್ಗೆ. ಅವನನ್ನು ಕಂಡು ನಸುನಕ್ಕಳು ಹುಡುಗಿ. ಅವಳ ಒದ್ದೆಯಾದ ಕೂದಲಿನಿಂದ ನೀರು ಸೋರುತ್ತಿದೆ. ಕೆಂಪು ಬಣ್ಣದ ಕಪ್ಪಂಚಿನ ಸೀರೆಯಲ್ಲಿ ಎಂದಿಗಿಂತ ತುಸು ಹೆಚ್ಚೇ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಬೆಳಗಾಗಿದೆ ರಾಮ್. ಸಿಂಗಾಪುರ್ನಲ್ಲಿ ಸೂರ್ಯ ತಡವಾಗಿ ಬರ್ತಾನೆ ಅಂದ್ಕೊಂಡ್ರೇನು? ಅವನನ್ನು ಛೇಡಿಸಿದಳು ಹುಡುಗಿ. ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡವ. ಇಲ್ಲ, ಕತ್ತಲು ಸ್ವಲ್ಪ ನಿಧಾನವಾಗಿ ಕಳೆಯುತ್ತೆ ಅನ್ಕೊಂಡೆ ಎಂದ. ಅವಳ ಹುಬ್ಬುಗಳು ಮೇಲೇರಿದವು. ಯಾಕೆ, ನಿನ್ನೆಯ ಕತ್ತಲು ಅಷ್ಟು ಸುಂದರವಾಗಿತ್ತೇನು? ಅವಳು ತನ್ನನ್ನು ರೇಗಿಸ್ತಿರುವಳೋ ತಾನು ಅವಳನ್ನು ಕಾಡಿಸ್ತಿರುವೆನೋ ತಿಳಿಯದಾಯಿತು ರಾಮ್ಗೆ. ಸರ್ಕನೆ ಅವಳ ನಡು ಬಳಸಿ ಹಾಸಿಗೆ ಗಾಣಿಸಿದವನು ಕತ್ತಲೆ ಮಾತ್ರವಲ್ಲ, ಕತ್ತಲೆಯಲ್ಲಿ ಮುದ್ದಾಡಿದ ಹೆಣ್ಣು ಕೂಡ ಎಂದಿದ್ದ. ರಾಮ್, ಯು ಆರ್ ಗೆಟ್ಟಿಂಗ್ ಲೇಟ್. ಗೈಡ್ 9 ಗಂಟೆಗೆ ರೆಡಿ ಆಗೋದಕ್ಕೆ ಹೇಳಿದಾನೆ ಅಲ್ವಾ? ಇವತ್ತು ಹೊರಗೆ ಸುತ್ತಾಡೋದಕ್ಕೆ ಹೋಗಬೇಕಲ್ವಾ ಎನ್ನುತ್ತಾ ಅವನ ಎದೆಯ ಮೇಲೆ ಕೈ ಇರಿಸಿ ಹಿಂದೆ ತಳ್ಳಲು ನೋಡಿದಳು. ಆದರೆ ಅವನ ಬಲದ ಮುಂದೆ ಸಾಧ್ಯವಾಗಲಿಲ್ಲ. ಬಂದಿರುವ ಕೆಲಸ ಮಾಡದೆ ಬೇರೆ ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರೋ ಹಾಗಿದೆ ನಿಮಗೆ. ಅವನ ಮಾತು ಕೇಳಿ ಹುಸಿ ಮುನಿದಳು ಹುಡುಗಿ. ರಾಮ್, ಯಾಕೋ ತುಂಬ ತರ್ಲೆ ಆಗ್ತಿದ್ದೀರಾ. ಇದನ್ನು ತರ್ಲೆ ಅನ್ನೋಲ್ಲ, ರೊಮ್ಯಾಂಟಿಕ್ ಅಂತಾರೆ. ಅವನ ಮಾತುಗಳನ್ನು ಕೇಳಿ ಸುಸ್ತಾಗುತ್ತಿದೆ ಹುಡುಗಿಗೆ. ಇವರು ತಾನು ಮದುವೆಯಾದ ರಾಮ್ ಹೌದೋ ಅಲ್ವೋ ಎಂಬ ಆಶ್ಚರ್ಯದಲ್ಲಿ ಅವನನ್ನೇ ನೋಡತೊಡಗಿದಳು. ಹಾಗ್ಯಾಕೆ ನೋಡ್ತಿದ್ದೀರಾ ಕೇಳಿದನು. ಅಲ್ಲ, ನಾನು ಮದುವೆಯಾಗಿದ್ದು ನಿಮ್ಮನ್ನೇನಾ ಅಂತ ನೋಡ್ತಾ ಇದ್ದೀನಿ. ನೀವು ಒಂದೇ ದಿನಕ್ಕೆ ಇಷ್ಟು ಬದಲಾದರೆ ಆ ಅಡ್ವೊಕೇಟ್ ರಾಮ್ ಹೆಂಡತಿ ಹೇಗೆ ನಂಬಲು ಸಾಧ್ಯ ಎಂದಳು ಕಣ್ಣರಳಿಸುತ್ತಾ. ನನ್ನನ್ನು ಅನ್ರೊಮ್ಯಾಂಟಿಕ್ ಅಂತ ಹೇಳಿದ್ದು ಇದೇ ಬಾಯಿ ಅಲ್ವಾ ಎನ್ನುತ್ತಾ ಅವಳ ತುಟಿಗಳ ಮೇಲೆ ಬೆರಳಾಡಿಸಿದ. ಹಾಂ, ಅದಕ್ಕೆ ಈ ರಿವೆಂಜ್. ಎಸ್ ಎಂದ ಅವಳ ತುಟಿಗಳತ್ತ ಬಾಗಿದವನನ್ನು ತಕ್ಷಣ ಹಿಂದೆ ತಳ್ಳಿ ಮೇಲೆದ್ದಳು. ರಾಮ್, ನೀವು ನನ್ನ ಪ್ಲ್ಯಾನ್ ಹಾಳು ಮಾಡ್ತಾ ಇದ್ದೀರಾ. ಇವತ್ತು ಹೊರಗೆ ಹೋಗಬೇಕಲ್ವಾ? 3 ದಿನ ಸಿಂಗಾಪುರ್, 3 ದಿನ ಮಾಲ್ಡೀವ್ಸ್ ಅಂತ ಡಿಸೈಡ್ ಮಾಡಿದ್ದೇವೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ಲೀಸ್ ಸ್ನಾನಕ್ಕೆ ಹೋಗಿ ಎಂದಳು. ಕೇವಲ 2 ದಿನ ಅವನನ್ನು ಒಪ್ಪಿಸಿದವಳು ಈಗ 6 ದಿನದ ಟ್ರಿಪ್. ಅವನು ಮೈ ಮುರಿಯುತ್ತಾ ಎದ್ದು ಸ್ನಾನಕ್ಕೆ ನಡೆದ. ನಂತರ ಇಬ್ಬರು ತಯಾರಾಗಿ ಹೊರಹೋದರು. ಇಬ್ಬರೂ ಅಂದು ಸಿಂಗಾಪುರ್ ಸುತ್ತಲೂ ಹೊರಟರು. ಮೊದಲು ಮರ್ಲಿಯನ್ಗೆ ಬಂದವರು ಅಲ್ಲಿನ ವ್ಯೂ ಎಂಜಾಯ್ ಮಾಡಿದರು. ಅವಳ ಖುಷಿಯನ್ನು ಮುಕ್ತ ಮನಸ್ಸಿನಿಂದ ಆನಂದಿಸುತ್ತಿದ್ದನು ರಾಮ್. ಸದಾ ಕೆಲಸದಲ್ಲಿ ತೊಡಗಿರುತ್ತಿದ್ದ ಹುಡುಗ ಒಂದಷ್ಟು ಸಮಯವನ್ನು ಮಡದಿಗಾಗಿ ಮೀಸಲಿರಿಸಿದ. ಕ್ಷಿತಿಜ, ಈ ಪ್ಲೇಸ್ ಚೆನ್ನಾಗಿದೆ ಅಲ್ವಾ? ನಿಂತ್ಕೊಳ್ಳಿ, ಫೋಟೋ ತೆಗಿತೀನಿ. ಎಲ್ಲಿ ನನ್ನ ಫೋನ್ ಕೊಡಿ ಎಂದ. ನಾನು ಹೇಳಿದ ಮಾತು ಮರೆತೋಯ್ತಾ ರಾಮ್? ಇಲ್ಲಿಂದ ಹೋಗೋವರೆಗೂ ಮೊಬೈಲ್ ಬಳಸುವಂತಿಲ್ಲ, ಕ್ಯಾಮರಾ ಇದೆಯಲ್ಲ ಎಂದು ನಕ್ಕಳು. ತಾವು ಹನಿಮೂನ್ ಮುಗಿಸಿ ಹೋಗುವಷ್ಟರಲ್ಲಿ ಅಲ್ಲಿ ಏನೆಲ್ಲ ಅವಾಂತರವಾಗಿರುತ್ತದೆ ಎಂಬ ಅಂದಾಜೇ ಅವನಿಗಿರಲಿಲ್ಲ. ಅವಳ ಫೋಟೋ ಕ್ಲಿಕ್ಕಿಸಿದ ರಾಮ್. ನಂತರ ಒಂದಷ್ಟು ಶಾಪಿಂಗ್ ಸಹ ಮಾಡಿಕೊಂಡು ಬಂದಿದ್ದರು. ಕ್ಷಿತಿಜ ಅಂತೂ ಅವನಿಗೆ ಅಂಟಿಕೊಂಡೇ ಇರುತ್ತಿದ್ದಳು. ಅವನಿಗೆ ಒಂದು ನಿಮಿಷವೂ ಬಿಡುವು ಕೊಡುತ್ತಿರಲಿಲ್ಲ. ರಾತ್ರಿ ಇಬ್ಬರು ರೂಮಿಗೆ ಊಟವನ್ನು ಆರ್ಡರ್ ಮಾಡಿದ್ರು. ಇಂಡಿಯನ್ ಫುಡ್ ಬೇಕೆಂದು ಸ್ವತಃ ರಾಮ್ ಹೇಳಿ ತರಿಸಿದ್ದನು. ಅವನಿಗೆ ಬೇರೆ ಬಗೆಯ ಊಟಗಳು ಇಷ್ಟವಾಗುವುದಿಲ್ಲ. ಆದರೆ ಕ್ಷಿತಿಜ ಅಲ್ಲಿನ ಶೈಲಿಯ ಊಟವನ್ನು ಸ್ವಲ್ಪ ಟೇಸ್ಟ್ ಮಾಡಿದ್ದಳು. ಊಟವಾದ ನಂತರ ಕ್ಷಿತಿಜ, ಸ್ವಲ್ಪ ಫೋನ್ ಕೊಡಿ, ಮನೆಗೆ ಕಾಲ್ ಮಾಡಿ ನಾವು ಹುಷಾರಾಗಿದ್ದೇವೆ ಅಂತ ಹೇಳಿಬಿಡೋಣ, ಇಲ್ಲಾಂದರೆ ಅವರು ಸುಮ್ಮನೆ ಗಾಬರಿ ಆಗ್ತಾರೆ ಎಂದ. ತನ್ನ ಬ್ಯಾಗಿನಿಂದ ಫೋನ್ ಹೊರತೆಗೆದವಳು ತಗೊಳ್ಳಿ ಎಂದು ಮುಂದೆ ಹಿಡಿದಳು. ಅವನು ತೆಗೆದುಕೊಳ್ಳಲು ಕೈ ಚಾಚಿದಾಗ ಮತ್ತೆ ಹಿಂದಕ್ಕೆ ಎಳೆದುಕೊಂಡಳು. ನಗುತ್ತಾ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಎಂದು ಓಡಿದಾಗ ಅವಳ ಹಿಂದೆ ಓಡಿದ್ದ ರಾಮ್. ರೂಮಿನ ತುಂಬ ಓಡಿದವಳು ಕೊನೆಗೆ ಬಾಲ್ಕನಿಯ ಬಳಿ ಬಂದಳು. ಮುಂದೆ ಓಡಲಾಗಲಿಲ್ಲ. ಸಿಕ್ಕಿ ಬಿದ್ದಳು ಗಂಡನ ಕೈಯಲ್ಲಿ. ಈಗ ಕೊಡಿ ಫೋನ್ ಅವನೆಂದಾಗ ಬೇಕೆಂದೇ ಮೇಲೆ ಕೆತ್ತಿ ಹಿಡಿದಳು. ಕ್ಷಿತಿಜ, ಆಟು ಸಾಕು, ಗಿಮಿ ದ ಫೋನ್ ಎನ್ನುತ್ತಾ ಅವನು ಸಹ ಮೇಲೆ ಕೈ ಚಾಚಿದಾಗ ಆ ಫೋನ್ ಬಾಲ್ಕನಿಯಿಂದ ಕೆಳಜಾರಿತು. ಗಾಬರಿಂದ ಕೆಳ ನೋಡಿದಳು ಕ್ಷಿತಿಜ. ಅವರಿರುವುದು 12ನೇ ಫ್ಲೋರಿನಲ್ಲಿ. ಫೋನಿನ ಗತಿ ಏನಾಗಿದೆಯೋ. ಓ ಶಿಟ್, ಸಾರಿ ರಾಮ್, ನನಗೆ ಗೊತ್ತಾಗಲೇ ಇಲ್ಲ, ವೈ ಮಿಸ್ ಆಗಿ ಬಿದ್ದು ಹೋಯಿತು ಎಂದಳು ಕೆಳಗೆ ಬಗ್ಗಿ ನೋಡುತ್ತಲೇ. ಅವನು ಅವಳತ್ತ ಚೂಪು ನೋಟ ಬೀರಿದ.
ಅವಳು ಹೀಗೆ ಮಾಡಿದ್ದು ಅವನಿಗಿಷ್ಟವಾಗಲಿಲ್ಲ. ರಾಮ್, ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಕೈ ಜಾರಿ ಬಿದ್ದೋಯ್ತು. ನಾನು ಈಗಲೇ ಹೋಗಿ ನೋಡ್ತೀನಿ ಎಂದು ಓಡ್ತಿದ್ದವಳ ಕೈ ಹಿಡಿದುಕೊಂಡ ರಾಮ್. ಅವಳಿಗೆ ಭಯವಾಯಿತು. ಈಗ ಕತ್ತಲಾಗಿದೆ, ಇಷ್ಟೊತ್ತಲ್ಲಿ ಬೇಡ. 12ನೇ ಫ್ಲೋರಿನಿಂದ ಬಿದ್ದ ಮೊಬೈಲ್ ಉಳಿಯುತ್ತಾ? ಹೋಗಲಿ ಬಿಡಿ, ಬೇರೆ ತಗೊಂಡ್ರೆ ಆಯಿತು ಎಂದಾಗ ನಿಟ್ಟುಸಿರು ಬಿಡುತ್ತಾ ಅವನ ಎದೆಗೊರಗಿದಳು. ಸಾರಿ ರಾಮ್, ನಾನು ಬೇಕಂತ ಮಾಡಿದಲ್ಲ ಎಂದವಳ ಕಣ್ಣಲ್ಲಿ ಸಣ್ಣ ಹನಿ ಇತ್ತು. ಇಟ್ಸ್ ಓಕೆ, ನೀವು ಬೇಕಂತ ಮಾಡಿದ್ದು ಅಂತ ನಾನು ಹೇಳಿದ್ನಾ? ಜೋಪಾನವಾಗಿ ಇರಬಾರ್ದಿತ್ತಾ ಅಂತ ಅಷ್ಟೇ ಎನ್ನುತ್ತಾ ಮೆಲ್ಲಗೆ ಅವಳನ್ನು ದೂರ ಸರಿಸಿದನು. ಅವಳಿಗೆ ಕಸಿವಿಸಿಯಾಯಿತು. ಒಂದು ಸಣ್ಣ ಅನುಮಾನ ಅವನ ತಲೆ ಹೊಕ್ಕಿದರೂ ತನ್ನ ಕತೆ ಮುಗಿದಂತೆ. ರಾಮ್ ಪ್ಲೀಸ್, ಸಾರಿ, ನಿಮಗೆ ತುಂಬ ಬೇಜಾರಾಗಿದೆ ಅಂತ ಅನಿಸ್ತಿದೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಎಂದಳು. ಬೇಡ ಅಂದೆ ತಾನೆ, ಟೈಮ್ ಆಗಿದೆ, ಬಂದು ಮಲಗಿ. ಏನೇ ಇದ್ರೂ ಬೆಳಿಗ್ಗೆ ನೋಡೋಣ, ತುಸು ಗಂಭೀರವಾಗಿ ಹೇಳಿದ್ದ. ಮತ್ತೆ ಅವನಿಗೆ ಎದುರಾಡಲು ಧೈರ್ಯವಿಲ್ಲದೆ ಅವನು ಹೇಳಿದಂತೆ ಬಂದು ಮಲಗಿದಳು. ಅವನು ಅವಳ ಪಕ್ಕ ಬಂದು ಅಡ್ಡಾದ. ಅವನ ಕಡೆಗೊಮ್ಮೆ ತಿರುಗಿ ನೋಡಿದಳು. ಹನೆಯ ಮೇಲೆ ಕೈ ಅಡ್ಡಲಾಗಿರಿಸಿ ಮಲಗಿದ್ದನು ಹುಡುಗ. ಮೆಲ್ಲಗೆ ಬಂದು ಅವನ ಎದೆ ಏರಿದಳು. ಅವನಿಗಿನ್ನೂ ನಿದ್ದೆ ಬಂದಿರಲಿಲ್ಲ. ಐ ಲವ್ ಯು ರಾಮ್ ಎನ್ನುತ್ತಾ ಕಣ್ಮುಚ್ಚಿದಳು. ಆದರೆ ಅವನು ಮೌನಿ. ಅವನ ಮೌನ ಬಹಳವೇ ಭಯ ಹುಟ್ಟಿಸ್ತದೆ, ಅವಳಲ್ಲಿ ಕಳವಳಗೊಳಿಸ್ತದೆ. ರಾಮ್, ಇನ್ನು ಅದರ ಬಗ್ಗೆನೇ ಯೋಚಿಸ್ತಿದ್ದೀರಾ? ಕೈ ತಪ್ಪಿ ಬಿದ್ದಿದ್ದು ಅಂತ ಹೇಳಿದೆ ಅಲ್ವಾ ಎಂದಳು. ಅವಳನ್ನು ಬಳಸಿ ಹಿಡಿದವನು. ಹಾಗೇನೂ ಇಲ್ಲ, ನೀವು ಸುಮ್ಮನೆ ಮಲ್ಕೊಳ್ಳಿ ಎಂದು ಅಸಲಿಗೆ ಆ ಫೋನ್ನಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡಿಟ್ಟಿದ್ದನು ರಾಮ್. ತನ್ನ ಕೇಸಿಗೆ ಸಂಬಂಧಪಟ್ಟ ವಿಷಯಗಳನ್ನು ನೋಟ್ ಮಾಡಿಟ್ಟುಕೊಂಡಿದ್ದನು. ಇರಲಿ, ಹೇಗೋ ಲ್ಯಾಪ್ಟಾಪ್ನಲ್ಲಿ ಸೇವ್ ಮಾಡಿದ್ದೇನೆ. ಹನಿಮೂನ್ಗೆಂದು ಇಷ್ಟು ದೂರ ಬಂದು ಅವಳಿಗೆ ಬೇಸರ ಮಾಡುವುದು ಬೇಡ ಎಂದುಕೊಂಡು ಸುಮ್ಮನಾದನು. 3 ದಿನ ಸಿಂಗಾಪುರ್ನಲ್ಲಿ ಕಳೆದು ಇನ್ನು 3 ದಿನ ಮಾಲ್ಡೀವ್ಸ್ನಲ್ಲಿ ಖುಷಿಯಾಗಿ ಕಾಲ ಕಳೆದಿದ್ದರು ದಂಪತಿಗಳು. ಹನಿಮೂನ್ ಮುಗಿಸಿ ಅಲ್ಲಿಂದ ಹೊರಡಲು ತಯಾರಾದರು ರಾಮ್ ಹಾಗೂ ಕ್ಷಿತಿಜ. ಫ್ಲೈಟ್ನಲ್ಲಿ ತನ್ನ ಭುಜಗೊರಗಿ ಕುಳಿತಿದ್ದವಳನು, ಈಗ ಖುಷಿ ಆಯ್ತಾ ಮಿಸಸ್ ರಾಮ್ ಎಂದನು. ತಲೆ ಎತ್ತಿ ಅವನನ್ನು ಕಂಡವಳು ತುಂಟನಾಗೆ ಬೀರುತ್ತಾ, ಯಾಕೆ, ನಿಮಗೆ ಖುಷಿ ಆಗಲಿಲ್ವೇನೋ? ಎಲ್ಲ ಖುಷಿಯನ್ನು ನಾನೊಬ್ಬಳೇ ಅನುಭವಿಸಿದೆ ಅನ್ನೋ ಥರ ಹೇಳ್ತೀರಲ್ವಾ ಎಂದಳು. ನನಗೆ ಖುಷಿಯಾಗಿದ್ದೇನು ನಿಜ, ಆದರೆ ಹನಿಮೂನ್ಗೆ ಹೋಗೋಣ ಅಂತ ದಂಬಲು ಬಿದ್ದವರು ನೀವಲ್ವಾ, ಸೊ ನಿಮಗೆ ಜಾಸ್ತಿ ಖುಷಿಯಾಗಿರಬೇಕು ಎಂದನು ತುಟಿಯಂಚಲ್ಲಿ ಸಣ್ಣ ನಗು ತಂದುಕೊಳ್ಳುತ್ತಾ. ಅವರು ಬ್ಯಾಂಗ್ಳೂರಿನಲ್ಲಿ ಬಂದಿಳಿದ ನಂತರ ಮಡದಿಯತ್ತ ತಿರುಗಿ, ಈಗಲಾದರೂ ನಿಮ್ಮ ಕಂಡೀಷನ್ ಮುಗಿಯುತ್ತಾ ನನ್ನ ಮನೆಗೆ ಫೋನ್ ಮಾಡ್ತೀರಾ ಎಂದನು ರಾಮ್. ಅವಳು ತಲೆಯಾಡಿಸ್ತಾ ಮೊಬೈಲ್ ಹೊರತೆಗೆದು ತನ್ನ ಮಾವನಿಗೆ ಫೋನ್ ಹಾಯಿಸಿದಳು. ಹಲೋ ಮಾವ, ನಾವೀಗಷ್ಟೇ ರೀಚ್ ಆದ್ವಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ಬರ್ತಿದ್ದೇವೆ ಎಂದಳು. ಆದರೆ ಅತ್ತಿಂದ ಬಂದ ಉತ್ತರದಿಂದ ಅವಳ ಮುಖ ಗಾಬರಿಯಿಂದ ಬಿಳುಚಿಕೊಂಡಿತ್ತು. ಅದನ್ನು ಗಮನಿಸುತ್ತಲೇ ಇದ್ದನು ರಾಮ್. ಅವನಿಗೂ ತುಸು ಆತಂಕವಾಯಿತು. ಏನಾಯಿತು ಕ್ಷಿತಿಜಾ, ಈಸ್ ಎವ್ರಿಥಿಂಗ್ ಓಕೆ ಕೇಳಿದ. ಏನು ಭಯಪಡಬೇಡಿ ಮಾವ, ನಾವು ಈಗಲೇ ಬರ್ತಿದ್ದೇವೆ ಎಂದು ಕರೆ ತುಂಡರಿಸಿ ಗಂಡನತ್ತ ತಿರುಗಿದವಳು. ರಾಮ್, ನಾವು ಈಗಲೇ ಹೋಗಬೇಕು, ಬನ್ನಿ ಬೇಗ ಎಂದು ಅವಳು ಅವಸರದಲ್ಲಿ ಮುಂದೆ ನಡೆದಳು. ಅವನಿಗೆ ಏನೆಂದು ಅರ್ಥವಾಗಲಿಲ್ಲ. ಏನಾಯಿತು ಅಂತ ಮೊದಲು ಹೇಳಿ, ಯಾಕೆ ಗಾಬರಿಯಾಗಿದ್ದೀರಾ? ಡ್ಯಾಡ್ ಏನು ಹೇಳಿದರು? ಎಲ್ಲ ಓಕೆ ತಾನೆ? ಏನು ಪ್ರಾಬ್ಲಮ್ ಆಗಿದೆ ಎಂದು ಒಂದೇ ಸಮನೆ ಪ್ರಶ್ನೆಗಳ ಮಲಗೈದ. ಅವಳು ಉತ್ತರಿಸುವ ಸ್ಥಿತಿಯಲ್ಲಿರಲಿಲ್ಲ. ರಾಮ್, ಅದು ಇಲ್ಲಿ ಮಾತನಾಡುವ ವಿಷಯವಲ್ಲ, ಮನೆಗೆ ಹೋಗೋಣ, ಎಲ್ಲ ನಿಮಗೆ ಅರ್ಥವಾಗುತ್ತೆ ಎನ್ನುತ್ತಲೇ ಕ್ಯಾಬ್ ಒಂದನ್ನು ಕೈ ಬೀಸಿ ನಿಲ್ಲಿಸಿದಳು. ಇಬ್ಬರು ಕುಳಿತುಕೊಂಡರು. ಅವರ ಮನೆ ತಲುಪುತ್ತಿದ್ದಂತೆ ಅವನ ತಂಗಿ ತಾನು ಓಡಿ ಬಂದು ಅಣ್ಣ ಎಂದು ಅಳುತ್ತಾ ಅವನನ್ನು ಅಪ್ಪಿಕೊಂಡಳು. ಈಗಾಗಲೇ ಗೊಂದಲಗೊಂಡಿದ್ದಾನೆ, ಆತಂಕದಲ್ಲಿದ್ದಾನೆ. ತಂಗಿಯ ಅಳುವನ್ನು ಕಂಡು ಇನ್ನಷ್ಟು ಗಾಬರಿಯಾಯಿತು. ಅವಳ ಹಿಂದೆ ಅಶೋಕ್ ಕೂಡ ಬಂದಿದ್ದರು. ತಾನು ಏನಾಯಿತು, ಯಾಕೆ ಅಳ್ತಾ ಇದೆಯಾ, ಏನಾಗ್ತಿದೆ ಇಲ್ಲಿ ಎಂದು ಕೇಳಿದನು ಅವಳನ್ನು ದೂರ ಸರಿಸಿ. ರಾಮ್ ಮೊದಲು ಬಾ ಒಳಗೆ ಎನ್ನುತ್ತಲೇ ಅವರನ್ನು ಒಳಗೆ ಕರೆದೊಯ್ದರು ಅಶೋಕ್. ಮನೆಯೆಲ್ಲ ಸ್ಮಶಾನ ಮೌನ ಆವರಿಸಿದೆ. ಅವನ ಅಮ್ಮನ ಸುಳಿವಿಲ್ಲ ಹಾಗೂ ಋಷಿಯೂ ಕಾಣುತ್ತಿಲ್ಲ. ಏನೋ ನಡೆಯಬಾರದು ನಡೆದಿದೆ ಎಂದು ಬಲವಾಗಿ ಅನಿಸತೊಡಗಿತು ಅವನಿಗೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವುದಕ್ಕೆ ಎಷ್ಟೋ ಸಲ ಟ್ರೈ ಮಾಡಿದ್ದೇವೆ ಗೊತ್ತಾ, ನೀನು ಕನೆಕ್ಟ್ ಆಗಲಿಲ್ಲ, ಕ್ಷಿತಿಜಾಗೂ ಕನೆಕ್ಟ್ ಆಗಲಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ರಾಮ್ ಎಂದು ಕಣ್ಣೊರೆಸಿಕೊಂಡು ಹೇಳಿದ್ದರು ಅಶೋಕ್. ಡ್ಯಾಡ್, ಇದನ್ನೆಲ್ಲ ಬಿಟ್ಟು ಮೊದಲು ಏನಾಯಿತು ಅಂತ ಹೇಳ್ತೀರಾ? ಸುಮ್ಮನೆ ನಿಮಗೆ ಗಾಬರಿ ಮಾಡಬೇಡಿ, ಏನಾಗಿದೆ ಅಂತ ಸರಿಯಾಗಿ ಹೇಳಿ ಎಂದ. ಅವರು ಏನೊಂದು ಹೇಳದೆ TV ಆನ್ ಮಾಡಿದರು. ಅಲ್ಲಿ ಬರುತ್ತಿರುವ ಸುದ್ದಿಯನ್ನು ಕಂಡು ಆಶ್ಚರ್ಯಚಕಿತನಾಗಿ ನಿಂತು ಬಿಟ್ಟನು ರಾಮ್. ತಾನು ಕಾಣುತ್ತಿರುವುದು ನಿಜಕ್ಕೂ ಸತ್ಯವೋ ಅಥವಾ ನನ್ನ ಭ್ರಮೆಯೋ ಎಂದು ಅರ್ಥವಾಗುತ್ತಿಲ್ಲ ಅವನಿಗೆ. ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಸುದ್ದಿಯನ್ನು ಕೇಳಿ ಅಚ್ಚರಿಯಲ್ಲಿ ನಿಂತು ಬಿಟ್ಟರು ರಾಮ್ ಹಾಗೂ ಕ್ಷಿತಿಜ. ಒಂದು ಕೊಲೆಯ ಕೇಸಿನಲ್ಲಿ ಕಸ್ತೂರಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಒಂದು ಹುಡುಗಿಯೊಬ್ಬಳನ್ನು ಕೊಲೆ ಮಾಡಲು ಸುಪಾರಿ ಕೊಟ್ಟಿರುವುದಾಗಿ ಹೊಳಹಾಕಿದ್ದರು. ಡ್ಯಾಡ್, ಏನಿದೆಲ್ಲ ಕೇಳಿದನು ಉಬ್ಬು ಬೆಸೆದು. ಎಲೆಕ್ಷನ್ ಹತ್ತಿರ ಬರುತ್ತಿದೆ ರಾಮ್,
ಅದಕ್ಕೆ ಈಗೆಲ್ಲ ಸುಳ್ಳು ಕೇಸ್ ಹಾಕಿ ನಿನ್ನ ಅಮ್ಮನನ್ನು ಸಿಲುಕಿಸಿದ್ದಾರೆ. ಅವಳಿಗೆ ಈ ಎಲೆಕ್ಷನ್ನಲ್ಲಿ ಸೀಟು ಸಿಗಬಾರ್ದು ಅಂತ. ನನಗೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ ರಾಮ್, ಅವರ ಆತಂಕದಲ್ಲಿ ಹೇಳಿದರು. ಅವನಿಗೆಲ್ಲವೂ ಅರ್ಥವಾಗಿತ್ತು. ದಟ್ಟವಾದ ಉಸಿರೊಂದನ್ನು ಹೊರದಬ್ಬಿ ಹಣೆ ತೀಡಿಕೊಂಡ. ಎಷ್ಟು ದಿನ ಆಯಿತು ಇದೆಲ್ಲಾಗಿ ಕೇಳಿದನು. 5 ದಿನ ಆಗಿದೆ ರಾಮ್ ಎಂದರು. ತಾನು ನಿನ್ನ ಫೋನ್ ಕೊಡು ಎನ್ನುತ್ತಾ ಅವಳಿಂದ ಫೋನ್ ಪಡೆದು ರಿಷಿಗೆ ಕರೆ ಹಚ್ಚುತ್ತಾ ತನ್ನ ರೂಮಿಗೆ ನಡೆದನು. ಅವನ ಹಿಂದೆಯೇ ಓಡಿದಳು ಕ್ಷಿತಿಜ. ಹಲೋ ರಿಷಿ, ಎಲ್ಲಿದ್ಯಾ? ರಾಮ್ನ ಧ್ವನಿ ಕೇಳ್ತಿದ್ದಾಗೆ ಹೋದ ಜೀವ ಬಂದಂತಾಯಿತು ರಿಷಿಗೆ. ಇಷ್ಟು ದಿನ ಅಮ್ಮನನ್ನು ಉಳಿಸಿಕೊಳ್ಳಲು ಒಬ್ಬನೇ ಒದ್ದಾಡುತ್ತಿದ್ದನು. ಅವನ ಅವಶ್ಯಕತೆ ಬಹಳವೇ ಇತ್ತು. ಎಷ್ಟೋ ಬಾರಿ ಅವನಿಗೆ ಕರೆ ಮಾಡಿದರೂ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ರಾಮ್. ಕೊನೆಗೂ ಕಾಂಟ್ಯಾಕ್ಟ್ಗೆ ಸಿಕ್ಕಿದೆಯಲ್ಲ ರಾಮ್. ಇಲ್ಲಿ ಏನೆಲ್ಲ ನಡೆದಿದೆ ಅಂತ ಗೊತ್ತಾ? ನನಗೆ ಏನು ಮಾಡಬೇಕಂತಲೇ ತೋಚುತ್ತಿಲ್ಲ ಎಂದು ಒಂದೇ ಉಸಿರಿನಲ್ಲಿ ಹೇಳಿದವನ ದನಿಯಲ್ಲಿ ಆತಂಕ ನಿಚ್ಚಳ. ಮನೆಯಲ್ಲಿ ಇಬ್ಬರು ವಕೀಲರಿದ್ದರು. ಅಮ್ಮನನ್ನು ಹೊರತರಲು ಆಗಿಲ್ಲವೆಂಬ ಬೇಸರವಿತ್ತು ಅವನ ಮಾತಿನಲ್ಲಿ. ಹಾಗೆ ರಾಮ್ ಇದ್ದಿದ್ದರೆ ಇಷ್ಟೆಲ್ಲ ಮುಂದುವರಿಯಲು ಬಿಡುತ್ತಿರಲಿಲ್ಲ. ನೀನು ಕೂಡ ನನ್ನ ಹಾಗೆ ಲಾಯರ್ ಅನ್ನೋದನ್ನು ಮರಿಬೇಡ ರಿಷಿ. ಯಾವ ಸಂದರ್ಭ ಎದುರಾದರೂ ಭಯಪಡದೆ ಎದುರಿಸಬೇಕು. ನಾನು ಇಲ್ಲದಾಗ ಮನೆಯವರಿಗೆ ಧೈರ್ಯ ತುಂಬಬೇಕಾಗಿದ್ದು ನೀನೇ ತಾನೆ. ಆದರೆ ಇಲ್ಲಿ ನೀನೇ ಇಷ್ಟು ಟೆನ್ಷನ್ ಮಾಡಿಕೊಂಡಿದ್ಯಲ್ಲ. ಸರಿ, ಈಗ ಎಲ್ಲಿದ್ಯಾ ಹೇಳು, ನಾನು ಬರ್ತೀನಿ. ಏನಾಯಿತು ಅಂತ ನನಗೆ ಡಿಟೇಲ್ ಆಗಿ ಗೊತ್ತಾಗಬೇಕು ಎಂದ. ನಾನು ಲಾಯರ್ ಆಫೀಸ್ನಲ್ಲಿದ್ದೇನೆ ರಾಮ್, ನೀನು ಬೇಗ ಬಾ, ಐ ಆಮ್ ವೇಟಿಂಗ್ ಎನ್ನುತ್ತಾ ಕರೆ ತುಂಡರಿಸಿದ ರಿಷಿ. ತಡ ಮಾಡದೆ ಬಟ್ಟೆ ಬದಲಾಯಿಸಿದವನು ಮುಖ ತೊಳೆದು ಬಂದನು ರಾಮ್. ಅಷ್ಟರಲ್ಲಿ ಕ್ಷಿತಿಜ ಕೂಡ ಒಳ ಬಂದಿದ್ದಳು. ಅವಳ ಮೊಗದಲ್ಲೂ ಆತಂಕವಿತ್ತು. ರಾಮ್, ನಾವು ವಾಪಸ್ ಬರುವಷ್ಟರಲ್ಲಿ ಇಷ್ಟೆಲ್ಲ ಆಗಿ ಹೋಗಿದೆ. ಇದೆಲ್ಲ ಆಗಿದ್ದು ನನ್ನಿಂದಲೇ ಅಂತ ಅನ್ನಿಸ್ತಿದೆ ರಾಮ್. ಮನೆಯವರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಿದ್ರೆ ಬೇಗ ಬಂದು ಅತ್ತೆಯನ್ನು ಕಾಪಾಡ್ಬೋದಿತ್ತು. ರಾಮ್, ಹೀಗೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಾವು ಹನಿಮೂನ್ ಹೋಗಲೇಬಾರ್ದಿತ್ತು. ರಾಮ್, ನಾನು ನಿಮ್ಮ ಜೊತೆ ಬರ್ತೀನಿ. ಹೇಗಾದರೂ ಅತ್ತೆನ ಹೊರಗೆ ಕರೆತರೋಣ ಎಂದಳು ಅವನ ಕೈ ಹಿಡಿದು. ಹಿಂದೆ ಆಗಿರುವುದಲ್ಲ, ಮುಂದೆ ಆಗುವುದರ ಬಗ್ಗೆ ಯೋಚಿಸುವ ಅಭ್ಯಾಸ ನನಗೆ. ಅಫ್ಕೋರ್ಸ್ ಅಮ್ಮನನ್ನು ಹೊರಗೆ ಕರೆತರುವುದು ನನಗೆ ದೊಡ್ಡ ವಿಷಯ ಅಲ್ಲ. ಯು ಜಸ್ಟ್ ರಿಲ್ಯಾಕ್ಸ್ ಎಂದನು ತನ್ನಗೆ. ಆದರೆ ರಾಮ್, ನೀವು ಈಗಾಗಲೇ ಒಂದು ಕೇಸ್ ಮೇಲೆ ಸ್ಟಡಿ ಮಾಡ್ತಿದ್ದೀರಲ್ಲ, ಈಗ ಈ ಕೇಸ್ ಕೂಡ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಕೇಳಿದಳು. ಆ ಕೇಸ್ ಕೈ ಬಿಡ್ತೇನೆ. ನನಗೆ ಅಮ್ಮನಿಗಿಂತ ಬೇರೆ ಏನು ಮುಖ್ಯವಲ್ಲ. ಓಕೆ ಕ್ಷಿತಿಜ, ಐ ನೀಡ್ ಟು ಗೋ. ಮನೆಯವರಿಗೆ ಸಮಾಧಾನ ತುಂಬುವ ಜವಾಬ್ದಾರಿ ನಿಮ್ಮದು. ಈ ಕೇಸ್ ನಾನು ಹ್ಯಾಂಡಲ್ ಮಾಡ್ತೀನಿ, ಡೋಂಟ್ ವರಿ ಎಂದವ ಅಲ್ಲಿಂದ ಹೊರ ನಡೆದ. ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಇಷ್ಟು ತನ್ನಗೆ ಹೇಗಿರುವನೆಂದು ಆಶ್ಚರ್ಯವಾಗಿತ್ತು ಕ್ಷಿತಿಜಾಳಿಗೆ. ಇತ್ತ ರಾಮ್ಗಾಗಿಯೇ ಕಾಯುತ್ತಿದ್ದನು ರಿಷಿ. ಅವನು ಸರಿಯಾಗಿ ಊಟ ನಿದ್ದೆ ಮಾಡಿ 3 ದಿನದ ಮೇಲಾಗಿದೆ. ಅಮ್ಮನನ್ನು ಹೊರ ಕರೆತರದ ಹೊರತು ಅವನಿಗೆ ನೆಮ್ಮದಿ ಇಲ್ಲ. ಅವರಿಗೆ ಬೇಲ್ ಕೊಡಿಸಲು ತನ್ನಿಂದ ಆದಷ್ಟು ಪ್ರಯತ್ನಿಸುತ್ತಿದ್ದಾನೆ, ಆದರೆ ಸಾಧ್ಯವಾಗುತ್ತಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಧಾವಿಸಿದ ರಾಮ್. ರಿಷಿ, ಏನಿದೆಲ್ಲ? ನಾನು ಬರುವವರೆಗೂ ಕಾಯುವ ಅಗತ್ಯವೇನಿತ್ತು? ಅಮ್ಮನಿಗೆ ಬೇಲ್ ಕೊಡಿಸಿ ಹೊರ ಕರೆತರಬಹುದಿತ್ತಲ್ವಾ ಕೇಳಿದನು. ಅವನೆದುರು ಕುಳಿತುಕೊಳ್ಳುತ್ತಾ ಕೆಲವು ಕಡತಗಳನ್ನು ಅವನಿಗೆ ಹಸ್ತಾಂತರಿಸಿದ ರಿಷಿ. ನೋಡು, ನಾನು ಕೂಡ ತುಂಬ ಟ್ರೈ ಮಾಡಿದೆ ಬೇಲ್ ಕೊಡಿಸೋಕ್ಕೆ, ಆದರೆ ರಿಜೆಕ್ಟ್ ಆಗಿದೆ. ಒಂದು ಸಲ ಟ್ರಯಲ್ ಕೂಡ ಆಯಿತು. ಅಮ್ಮ ಒಬ್ಬರು ರಾಜಕಾರಣಿ, ತುಂಬ ಪ್ರಭಾವಶಾಲಿ. ಹಾಗಾಗಿ ಬೇಲ್ ಕೊಟ್ಟರೆ ಅವರೆಲ್ಲ ಸಾಕ್ಷಿಗಳನ್ನು ನಾಶ ಮಾಡ್ತಾರೆ ಅನ್ನೋ ಪಾಯಿಂಟ್ ಇಟ್ಕೊಂಡು ನಮಗೆ ಬೇಲ್ ಸಿಗದೇ ಇರುವ ಹಾಗೆ ಮಾಡಿದ್ದಾರೆ ಆ ಲಾಯರ್ ಎಂದ. ಆ ಕಡತಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ರಾಮ್ ಮತ್ತೆ ರಿಷಿಯತ್ತ ನೋಡುತ್ತಾ, ಈ ಕೇಸ್ ಹ್ಯಾಂಡಲ್ ಮಾಡ್ತಿರೋದು ಯಾರು ಎಂದನು. ಅಡ್ವೊಕೇಟ್ ಶಿವಪ್ರಸಾದ್ ಜೋಶಿ. ಆ ಹೆಸರು ಕೇಳಿ ಅವನ ಹುಬ್ಬುಗಳು ಬೆಸೆದವು. ಈ ಹಿಂದೆ ಕೇಸೊಂದರಲ್ಲಿ ಅವರಿಬ್ಬರ ನಡುವೆ ಜಟಾಪಟಿಯಾಗಿತ್ತು. ಅದರಲ್ಲೂ ರಾಮ್ಗೆ ಜಯ ಸಿಕ್ಕಿತ್ತು. ಅದೇ ಕೋಪದಲ್ಲಿ ಈ ಕೇಸ್ ತೆಗೆದುಕೊಂಡಿರುವರೆ ಎನಿಸತೊಡಗಿತು ರಾಮ್ಗೆ. ಹೇಗೋ ಕಸ್ತೂರಿಯವರು ರಾಮ್ನ ತಾಯಿ. ಅವನು ಈ ಕೇಸ್ನಲ್ಲಿ ವಾದಕ್ಕಿಳಿದರೆ ಇದೊಂದು ಅಂಶವನ್ನು ಹೈಲೈಟ್ ಮಾಡಿ ಹೇಗಾದರೂ ಅವನನ್ನು ಸೋಲಿಸಬಹುದಲ್ವಾ? ಅಷ್ಟೇ ಅಲ್ಲ ರಾಮ್, ಈ ಕೇಸ್ 1 ವರ್ಷದ ಹಿಂದೆ ಸುಸೈಡ್ ಅಂತ ಕ್ಲೋಸ್ ಆಗಿತ್ತು. ಈಗ ಮತ್ತೆ ಓಪನ್ ಆಗಿದೆ. ಓಪನ್ ಮಾಡಿದವರು ಇನ್ಸ್ಪೆಕ್ಟರ್ ಮದನ್ ಅವನೆಂದಾಗ ರಾಮ್ಗೆ ಇನ್ನೂ ಗೊಂದಲವಾಯಿತು. ಆದರೆ ಈ ಕೇಸಿಗೂ ಅಮ್ಮನಿಗೂ ಏನು ಸಂಬಂಧ? ಯಾವ ಆಧಾರದ ಮೇಲೆ ಅಮ್ಮನನ್ನು ಅರೆಸ್ಟ್ ಮಾಡಿದ್ದಾರೆ ಎಂದನು. ನನಗೂ ಅದೇ ಅರ್ಥ ಆಗ್ತಿಲ್ಲ ರಾಮ್. ಅಮ್ಮನ ಫೋನಿಂದ ಹೋಗಿರುವ ಮೆಸೇಜ್ಗಳು ಅವರಿಗೆ ಸಿಕ್ಕಿದೆ. ಸರಿ, ನಾನು ಈಗಾಗಲೇ ಅಮ್ಮನನ್ನು ನೋಡಬೇಕು, ಲೆಟ್ಸ್ ಗೋ. ಅಲ್ಲಿಂದ ಎದ್ದು ನಡೆದನು. ರಿಷಿ ಹೇಳಿದ್ದರ ಬಗ್ಗೆ ಡೀಟೇಲ್ಸ್ ಆಗಿ ಸ್ಟಡಿ ಮಾಡುವುದಕ್ಕೆ ಅವನಿಗೆ ಒಂದಷ್ಟು ಸಮಯ ಬೇಕು. ಇಬ್ಬರು ಕಾರ್ ಹತ್ತಿ ಪೊಲೀಸ್ ಸ್ಟೇಷನ್ಗೆ ಹೊರಟರು. ಅಮ್ಮ ಎಷ್ಟು ಹೆದರಿರಬಹುದು ಎಂಬುದೇ ಚಿಂತೆಯಾಗಿತ್ತು ರಾಮ್ಗೆ. ಅವನು ಸ್ಟೇಷನ್ ಒಳ ಬಂದಾಗ ಎದುರಾಗಿದ್ದು ಇನ್ಸ್ಪೆಕ್ಟರ್ ಮದನ್. ರಾಮ್ನನ್ನು ಕಂಡು ಒಂದು ತೆರನಾಗಿ ನಕ್ಕನು.
ನಿಮ್ಮದೇ ನಿರೀಕ್ಷೆಯಲ್ಲಿದ್ದೆ ರಾಮ್, ಕೂತ್ಕೊಳ್ಳಿ ಎಂದನು. ಅವರಿಬ್ಬರಿಗೂ ಹಳೆಯ ಪರಿಚಯ. ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಹಿಯರಿಂಗ್ಗೂ ಮುಂಚೆ ಆರೋಪಿಗಳನ್ನು ಭೇಟಿಯಾಗಲು ಸ್ಟೇಷನ್ಗೆ ಬರುತ್ತಿದ್ದನು ರಾಮ್. ಅವನ ಬಗ್ಗೆ ಸಣ್ಣ ಅಸಮಾಧಾನ ಮದನ್ಗೂ ಇತ್ತು. ದುಡ್ಡಿನ ಆಸೆಗಾಗಿ ಎಷ್ಟೋ ಅಪರಾಧಿಗಳನ್ನು ಬಿಡುಗಡೆಗೊಳಿಸಿದಾನಲ್ಲ. ಸೊ ಏನಾಯ್ತು ಮಿಸ್ಟರ್ ತಾರಕ್ ರಾಮ್, ಇಲ್ಲಿಯವರೆಗೂ ಪಯಣ ಬೆಳೆಸಿದ್ದೀರಿ. ನಿಮ್ಮ ಕಡೆಯ ಕೊಲೆಗಡುಗರು, ಭ್ರಷ್ಟಾಚಾರಿಗಳು ಜೈಲಿನಲ್ಲಿದ್ದಾರಾ? ಬೇಕೆಂದೇ ಅವನನ್ನು ಅಣಕಿಸುವಂತೆ ಕೇಳಿದ್ದ ಇನ್ಸ್ಪೆಕ್ಟರ್ ಮದನ್. ಅವನ ಮಾತಿಗೆ ಒಂದು ಖಡಕ್ ಲುಕ್ ಕೊಟ್ಟ ರಾಮ್, ಕನ್ನಡಕ್ಕ ಸರಿ ಮಾಡಿಕೊಳ್ಳುತ್ತಾ. ಹಾ ಮಿಸ್ಟರ್ ಮದನ್, ನಮ್ಮ ಕಡೆಯ ತುಂಬ ಭ್ರಷ್ಟಾಚಾರಿಗಳು, ಲಂಚ ನುಂಗುವವರು ಈ ಸ್ಟೇಷನ್ನಲ್ಲಿದ್ದಾರೆ. ಆದರೆ ಸೆಲ್ಲಿನ ಒಳಗಿಲ್ಲವಷ್ಟೇ ಎಂದನು ಪೊಲೀಸರನ್ನು ಉದ್ದೇಶಿಸಿ. ಅವನನ್ನು ಮಾತಿನಲ್ಲಿ ಸೋಲಿಸಲಾದೀತೆ, ಅವನಿಗೆ ಉತ್ತರಿಸದಾದ ಮದನ್. ನೀವು ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಪಾಪ ನಿಮ್ಮವರ ಬಗ್ಗೆ ತಲೆ ಕೆಡಿಸಿಕೊಂಡರೆ ಸಾಕು ಎಂದನು. ಅದಕ್ಕೆ ನಾನಿಲ್ಲಿಗೆ ಬಂದಿರೋದು. ಯಾವ ಸಾಕ್ಷಿಯನ್ನು ಆಧಾರವಾಗಿಟ್ಟುಕೊಂಡು ಅಮ್ಮನನ್ನು ಅರೆಸ್ಟ್ ಮಾಡಿದ್ದೀರಾ, ಅದನ್ನು ನೋಡ್ಬೋದಾ ಕೇಳಿದ. ಸಾರಿ, ಅದನ್ನು ಈಗಾಗಲೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೇವೆ. ಯಾಕೆ ಅಡ್ವೊಕೇಟ್ ರಿಷಿ ಅವರು ನಿಮಗೆ ಹೇಳಿಲ್ವೇನೋ? ಮತ್ತೆ ಏನೇ ಇದ್ದರೂ ಶಿವಪ್ರಸಾದ್ ಜೋಶಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಸಾಕ್ಷಿಗಳು ಇರೋದು ಅವರ ಹತ್ತಿರ. ನೆಕ್ಸ್ಟ್ ಹಿಯರಿಂಗ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅವನ ಮಾತನ್ನು ಕೇಳಿ ನಸುನಕ್ಕ. ನಿಮ್ಮ ಮಾತಿನ ಅರ್ಥ ಸಂಧಾನ ಬೇಡ, ನೇರವಾಗಿ ಅಖಾಡಕ್ಕಿಳಿಯೋಣ ಅಂತ ಅಲ್ವಾ? ಫೈನ್. ನಾನು ತೆಗೆದುಕೊಂಡ ಕೇಸಿಗೆ ವಿರುದ್ಧವಾಗಿ ವಾದ ಮಾಡೋಕ್ಕೆ ಬಹಳ ಲಾಯರ್ಸ್ ಮುಂದೆ ಬರ್ತಿರಲಿಲ್ಲ. ನನಗೂ ಬೋರ್ ಆಗಿಬಿಟ್ಟಿತ್ತು. ಈಗ ಮಜಾ ಇರುತ್ತೆ. ಐ ಅಪ್ರಿಷಿಯೇಟ್ ಮಿಸ್ಟರ್ ಶಿವಪ್ರಸಾದ್ ಜೋಶಿಯಾಗಿ ಅವರಿಗೆ ಸಹಾಯ ಮಾಡುತ್ತಿರುವ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಓಕೆ ಮಿಸಸ್ ಕಸ್ತೂರಿ ಚಕ್ರವರ್ತಿಯವರನ್ನು ನೋಡ್ಬೋದಾ ನಾನು ಎಂದ. ಯಾಕೆಂದರೆ ಅವನಲ್ಲಿಗೆ ಬಂದಿರೋದು ಒಬ್ಬ ಮಗನಾಗಿ ಅಲ್ಲ, ವಕೀಲನಾಗಿ. ಶ್ಯೂರ್ ರಮೇಶ್, ಇವರನ್ನು ಕಸ್ತೂರಿ ಮೇಡಮ್ ಅವರ ಹತ್ತಿರ ಕರ್ಕೊಂಡು ಹೋಗು. ಹಾಗೆ 10 ನಿಮಿಷ ಅಷ್ಟೇ ಸಮಯ ಇರೋದು, ನೆನಪಿರಲಿ ಎಂದನು ತನ್ನ ಪೇದೆಗೆ. ಅವನನ್ನು ಹಿಂಬಾಲಿಸಿದರು ರಾಮ್ ಹಾಗೂ ರಿಷಿ. ಮಗನನ್ನು ಕಾಣುತ್ತಿದ್ದಾಗೆ ಕಣ್ಣಿನಿಂದ ನೀರುಕ್ಕಿತ್ತು ಕಸ್ತೂರಿಗೆ. ಈಗಾಗಲೇ ತುಂಬ ಹೆದರಿದ್ದರು. ರಾಮ್ ಎನ್ನುತ್ತಾ ಅಳತೊಡಗಿಬಿಟ್ಟರು. ತನ್ನಮ್ಮ ಅದೆಷ್ಟು ಗಟ್ಟಿಗಿತ್ತಿ, ಈಗ ಇಷ್ಟು ಕುಗ್ಗಿ ಹೋಗಿರುವುದನ್ನು ಕಂಡು ಬೇಸರವಾಯಿತು ರಾಮ್ಗೆ. ಅಮ್ಮ, ನಾನು ಬಂದಾಯ್ತಲ್ಲ, ಇನ್ಯಾಕೆ ಯೋಚನೆ? ಡೋಂಟ್ ವರಿ, ಇದನ್ನೆಲ್ಲ ಸಾಲ್ವ್ ಮಾಡ್ತೀನಿ ಎಂದು ಅವರಿಗೆ ಧೈರ್ಯ ತುಂಬಿದ. ರಾಮ್, ಇನ್ನೆಷ್ಟು ದಿನ ನಾನಿಲ್ಲಿ ಇರಬೇಕು? ನನಗೆ ತುಂಬ ಭಯ ಆಗ್ತಿದೆ ರಾಮ್. ಪ್ಲೀಸ್ ನನ್ನನ್ನು ಹೊರಗೆ ಕರ್ಕೊಂಡು ಹೋಗು. ನನಗೆ ಈ ಜೈಲಿನಲ್ಲಿ ಉಸಿರುಗಟ್ಟುತ್ತಿದೆ. ಈ ವಾತಾವರಣ ನೋಡುತ್ತಿದ್ದರೆ ತಲೆ ಸಿಡಿಯುತ್ತಿದೆ. ಪ್ಲೀಸ್ ರಾಮ್, ನನಗೆ ಇಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ ಎನ್ನುತ್ತಾ ಒಂದೇ ಸಮನೆ ಅಳತೊಡಗಿದರು. ಅಮ್ಮ, ಈ ಸಮಯದಲ್ಲಿ ನೀವು ಧೈರ್ಯ ಕಳೆದುಕೊಳ್ಳುವಂತಿಲ್ಲ. ಯಾರೋ ದೊಡ್ಡ ಟ್ರ್ಯಾಪ್ ಮಾಡಿದ್ದಾರೆ. ಅಷ್ಟಕ್ಕೂ ಕೊಲೆಯಾದ ಹುಡುಗಿಗೂ ನಿಮಗೂ ಏನು ಸಂಬಂಧ ಎಂದು ಕೇಳಿದ. ನನಗೆ ಆ ಹುಡುಗಿ ಯಾರು ಅಂತಲೇ ಗೊತ್ತಿಲ್ಲ ರಾಮ್. ಇಲ್ಲಿ ಏನು ನಡೆಯುತ್ತಿದೆ ಒಂದೂ ಅರ್ಥವಾಗುತ್ತಿಲ್ಲ. ಈ ಕೇಸ್ನಲ್ಲಿ ಬೇಕಂತಲೇ ನನ್ನನ್ನು ಸಿಕ್ಕಿಸಿದ್ದಾರೆ. ನನ್ನ ಆಪೋಸಿಟ್ ಪಾರ್ಟಿಯವರು ಮಾಡಿರ್ಬೋದು ಅನ್ನಿಸ್ತದೆ ಎಂದವರ ಕಣ್ಣುಗಳಲ್ಲಿ ನೀರು ಜಿನುಗುತ್ತಲೇ ಇತ್ತು. ನನಗೆಲ್ಲ ಅರ್ಥ ಆಗ್ತಿದೆ ಅಮ್ಮ. ಬೇಲ್ ಸಿಗದೇ ಇರುವ ಹಾಗೆ ಮಾಡಿದ್ದಾರೆ ಅಂದರೆ ಇದೆಲ್ಲ ಪ್ರೀ ಪ್ಲ್ಯಾನ್. ಯಾರೋ ನನಗಾಗದವರು ಈ ಕೆಲಸ ಮಾಡಿದ್ದಾರೆ ಅಥವಾ ಆಗದವರು ಮಾಡಿದ್ದಾರೆ. ಆದರೆ ಯೋಚಿಸುವ ಅವಶ್ಯಕತೆ ಇಲ್ಲ. ನಿಮ್ಮದೇನೂ ತಪ್ಪಿಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಒಂದೇ ಒಂದು ಇಯರಿಂಗ್ ಸಾಕು ನನಗೆ. ಭಯಪಡಬೇಡಿ, ನಾನು ಎಲ್ಲ ಸರಿ ಮಾಡ್ತೇನೆ. ಆದಷ್ಟು ಬೇಗ ನಿಮ್ಮನ್ನು ಹೊರಗೆ ಕರೆತರುತ್ತೇನೆ. ಅವರಿಗೆ ಆಶ್ವಾಸನೆ ತುಂಬಿದ ರಾಮ್. ಮಗನ ಮೇಲೆ ಅವರಿಗೆ ನಂಬಿಕೆ ಇತ್ತು. ಮಾವ, ರಾಮ್ ಬಂದಾಯ್ತಲ್ವಾ, ಎಲ್ಲ ಸರಿ ಮಾಡ್ತಾರೆ. ನೀವೇನೂ ಯೋಚಿಸಬೇಡಿ. ಅವರ ಮೇಲೆ ನಂಬಿಕೆ ಇದೆ ಅಲ್ವಾ ನಿಮಗೆ? ಆತಂಕಗೊಂಡಿದ್ದ ಮಾವನಿಗೆ ಧೈರ್ಯ ತುಂಬುತ್ತಿದ್ದಳು ಕ್ಷಿತಿಜ. ಆದರೂ ಟಿವಿಯಲ್ಲಿ ಮಡದಿಯ ಬಗ್ಗೆ, ತಮ್ಮ ಕುಟುಂಬದ ಬಗ್ಗೆ ಬಾಯಿಗೆ ಬಂದಿದ್ದು ಮಾತನಾಡುತ್ತಿದ್ದಾರೆ. ಅದನ್ನೆಲ್ಲ ಸಹಿಸಲಾಗುತ್ತಿಲ್ಲ ಅವರಿಗೆ. ನಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಅಂತಲೇ ಅರ್ಥ ಆಗ್ತಿಲ್ಲಮ್ಮ. ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಹೀಗೆ ಆಗಿರಲಿಲ್ಲ. ಬೇಸರದಲ್ಲಿ ನೋಡಿದರು ಅಶೋಕ್. ಇತ್ತ ತನುಗೆ ತನ್ನ ಅತ್ತಿಗೆಯ ಮೇಲೆ ಸಿಟ್ಟು. ಇವರ ಜೊತೆ ಯಾಕೆ ಡ್ಯಾಡಿ ಹೇಳ್ತಿದ್ದಾರೆ? ಇವರಿಗೆ ಇವರ ಸ್ವಾರ್ಥವೇ ಮುಖ್ಯ. ಅಷ್ಟು ಬಲವಂತ ಮಾಡಿ ಅಣ್ಣನನ್ನು ಹನಿಮೂನ್ಗೆ ಕರೆದುಕೊಂಡು ಹೋಗುವ ಅವಶ್ಯಕತೆ ಏನಿತ್ತು? ಅಣ್ಣ ನಮ್ಮ ಜೊತೆ ಇದ್ದಿದ್ರೆ ಹೇಗಾದರೂ ಮಮ್ಮಿಗೆ ಬೇಲ್ ಕೊಡಿಸ್ತಿದ್ದ. ಈಗ ಇನ್ನೆಷ್ಟು ದಿನ ಮಮ್ಮಿ ಜೈಲಿನಲ್ಲಿ ಇರಬೇಕು ಎಂದಿದ್ದಳು ಕೋಪದಲ್ಲಿ. ಹೇ ತನು, ಮುಚ್ಚು ಬಾಯಿ. ಪಾಪ ಅವಳಿಗೆ ಏನು ಗೊತ್ತಿತ್ತು ಇಷ್ಟೆಲ್ಲ ಆಗುತ್ತೆ ಅಂತ. ಅವಳಿನ ಅತ್ತಿಗೆ, ಗೌರವ ಕೊಟ್ಟು ಮಾತನಾಡುವುದನ್ನು ಕಲಿ ಎಂದು ಮಗಳಿಗೆ ಬೈದು ಕಳಿಸಿದ್ದರು ಅಶೋಕ್. ಮೌನಿಯಾಗಿದ್ದಳು ಕ್ಷಿತಿಜ. ಕತೆ ಮುಂದುವರಿಯುತ್ತದೆ.